welcome back to my YouTube channel. So ಇವತ್ತೇನಂದ್ರೆ ಮಹಾಶಿವರಾತ್ರಿ. So first of all, happy ಮಹಾಶಿವರಾತ್ರಿ to my all subscribers. ಸೊ ಇವಾಗ ಎಕ್ಸಾಕ್ಟ್ಲಿ 6 o'clock ಆಯಿತು, ಮಾರ್ನಿಂಗ್ 6. ಆ್ಯಂಡ್ ಇವಾಗ ರೆಡಿಯಾಗೆ ಟೆಂಪಲ್ ಹೋದ್ರೆ ಅಷ್ಟೊಂದು ಕ್ಯೂ ಇರೋಂಗಿಲ್ಲ, ಸೊ ಆರಾಮಾಗಿ ದರ್ಶನ ತೊಗೋಬೋದು. ಆಮೇಲೆ ಆರಾಮಾಗಿ 9-10 ಅನ್ಕೋತ ಹೋದ್ರೆ ಫರ್ ಶೋರ್ ಕ್ಯೂ ಒಳಗೆ ನಿಲ್ಲೋದಂತ ಗ್ಯಾರಂಟಿ. ಸೊ ಅದಕ್ಕೆ ಪಟ್ಟಂಥ ಕೆಲಸ ಮುಗಿಸಿ ರೆಡಿಯಾಗಿ ಇವಾಗ ಒಂದು 5 ಟೆಂಪಲ್ ಹೋಗ್ಬೇಕನ್ನೋ ನಂದು ಪ್ಲ್ಯಾನ್ ಐತಿ. ಎವ್ರಿ ಇಯರ್ ಹೋಗ್ತಿದ್ವಿ. ಆ್ಯಂಡ್ ಲಾಸ್ಟ್ 2 years ನನಗೆ ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ನಾನು ಬೆಂಗಳೂರು ಹೋಗಿದ್ನಿ. ಸೊ ಇವಾಗ ಹೆಂಗೋ ಈ ಇಯರಿನ ಇಲ್ಲೇ ಅದೇನಂತ ಹೇಳಿ ನೋಡೋಣ 5 ಟೆಂಪಲ್ ಹೋಗ್ಬೇಕು, ಅಟೆಂಡ್ ಮಾಡ್ಬೇಕಂತ ಐತಿ. ಸೊ ಲೆಟ್ಸ್ ಗೋ. ಸೊ ಇವಾಗ ಯಾರು ಅಂತೂ ಕಾಣೋದಿಲ್ಲ, ಬೈಕ್ ತೊಗೊಂಡು ಹೋಗ್ಬೇಕು ಇವಾಗ ಭಾಳ. ಸೊ ಇಲ್ಲೇ ನಮ್ಮ ಮಮ್ಮಿಗೆ ಫೋನ್ ಕೊಟ್ಟ ವಿಡಿಯೋ ಮಾಡಂತ ಹೇಳತ್ತಿದ್ನಿ, ಹಿಂಗೆ ಮಾಡಂತ ಹೇಳಿ. ಸೊ ಅವ್ರಿಗೆ ವಿಡಿಯೋ ಮಾಡೋಕ್ಕೆ ಬರೋದಿಲ್ಲ. ಸೊ ನಾನು ಆನ್ ಮಾಡಿ ಕೊಟ್ನಿ ವಿಡಿಯೋ ಮಾಡೋಕ್ಕೆ. ಆ್ಯಂಡ್ ಮುಂದೆ ನೋಡ್ರೆ ಐ ಥಿಂಕ್ ಕತ್ಲಿರೋ ಥರ ಅನ್ಸತ್ತಿತ್ತು, ಬಿಕಾಸ್ ಯಾವ ಶಾಪು ಓಪನ್ ಆಗಿಲ್ಲ. ಆ್ಯಂಡ್ ರೋಡ್ ಮೇಲೆ ವಾಕಿಂಗ್ ಹೋಗೋರು ಅಷ್ಟು ಕಾಣತ್ತಿರಲಿಲ್ಲ. ಸೊ ನಾನು ಹೆಡ್ಲೈಟ್ ಹಚ್ಕೊಂಡು ಹೋಗತ್ತಿದ್ನಿ. ನೋಡ್ಬೇಕು ಇವಾಗ ನೆಕ್ಸ್ಟ್ ಅಲ್ಲಿ ಮುಂದೆ ಹೋದ್ಕೊಳ್ಳೆ ರೋಡ್ ಲೈಟ್ ಐತೋ ಇಲ್ಲೋ ಅಂಥೇಳಿ. ನನಗನ್ಸೋ ಮಟ್ಟಿಗೆ ರೋಡ್ ಲೈಟ್ ಅಂತೂ ಮುಂದೆ ಇರೋದಿಲ್ಲ, ಬಿಕಾಸ್ ಆ್ಯಂಡ್ ರೋಡೂ ಅಷ್ಟು ಲೈಕ್ ಕರೆಕ್ಟಾಗಿಲ್ಲ, ಎಲ್ಲ ಕಡ್ ಅಂತ ಐತಿ. ನಿನ್ನೆ ಬಂದಾಗ ಆ್ಯಕ್ಚುಲಿ ಅರ್ಧ ರೋಡ್ ಮಾಡತ್ತಿದ್ರ. ಸೊ ಎಲ್ಲಿವರೆಗೂ ಕಂಪ್ಲೀಟ್ ಆಗೈತೆ ಅಂತ ಹೇಳೋ ಗೊತ್ತಿಲ್ಲ. ಸೊ ಇವಾಗ ಹೋಗಿ ನೋಡ್ಬೇಕು. ಆ್ಯಂಡ್ ಈ ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ ಅಂದರೂ ನಾನು ಪೋಸ್ಟ್ ಮಾಡತ್ತೇನೆ, ಬಿಕಾಸ್ ಪಾಪ ನಮ್ಮ ಮಮ್ಮಿಗೆ ವಿಡಿಯೋ ಮಾಡೋದ್ಕೊಳ ಹ್ಞೂ ಅಂದ ಮಾಡತ್ತಿದ್ರ. ಸೊ ಅವ್ರ ಎಫರ್ಟ್ಸಿಗೆ ಹಾಕಲಿಲ್ಲ ಅಂದ್ರೆ ಪಾಪ ಬೇಜಾರಾಗ್ತಿತ್ತಲ್ಲ. ಸೊ ವಿಡಿಯೋ ಅಂತೂ ಪೋಸ್ಟ್ ಮಾಡ್ತೀನಿ, ಇದನ್ನು ಆ್ಯಡ್ ಆಗ್ತೀನಿ.
ಇವತ್ತು ಫಸ್ಟ್ ಟೆಂಪಲ್ ಬಂದಿರೋದು ಇಲ್ಲಿ ಕಲ್ಮೇಶ್ವರ ಅಂತ ಹೇಳಿ. ಇಲ್ಲಿ ಆ್ಯಕ್ಚುಲಿ ಫೋಟೋ ಅಲಾವ್ ಇಲ್ಲ, ಬಟ್ ಲೆಟ್ ಸಿ ಎಷ್ಟಾಗ್ತೈತೋ ಅಷ್ಟು ನಾನು ತಗೋತೀನಿ. ಆ್ಯಂಡ್ ಡೆಕೋರೇಷನ್ ಅಂತೂ ಚಲೋ ಮಾಡಿದರು. ಇದೆಲ್ಲ ಡೆಕೋರೇಷನ್ ಐ ಥಿಂಕ್ ನಾಳೆಗೆ ಮಹಾಪ್ರಸಾದ ಸಲುವಾಗಿ. ಸೊ ದಿಸ್ ಒನ್ ಈಸ್ ಸೆಕೆಂಡ್ ಅಂತ ಹೇಳ್ಬೋದು. ಇಲ್ಲಿ ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ, ಎಲ್ಲ ರೆಡಿ ಮಾಡ್ಕೊಳತ್ತಿದ್ರ ಪೂಜೆ ಮಾಡೋಕ್ಕಂತ ಹೇಳಿ. ಸೊ ಸ್ವಲ್ಪ ನಮಸ್ಕಾರ ಮಾಡಿ ನೆಕ್ಸ್ಟ್ ಹೋಗ್ಬೇಕಂತ. ಸೊ ಅಲ್ಲಿಂದ ಥರ್ಡ್ ಶಿವಾಲಯಕ್ಕೆ ಹೋಗ್ಬೇಕಂತ ಹೋದ್ವಿ. ಸೊ ಇದು 4ನೇದ. ಇಲ್ಲೇನಂತಂದ್ರೆ ಅಲ್ಲೊಂದು ರುಂಡಾಗತ್ತೆ ಫೇಸ್ ಕಾಣ್ತೈತಿ ಕುತ್ತಿಗೆ. ಅದೇನಂತಂದ್ರೆ ಶಿವ ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಪಾದ ಇಟ್ಟು ಹೋಗಿರೋದ. ಸೊ ಅದ್ರ ಸಲುವಾಗಿ ಆ ಫೇಸ್ನು ಅಂದರೆ ರುಂಡಾನು ಇಟ್ಟು ಪೂಜೆ ಮಾಡ್ತಾರೆ. ಸೊ ಫೈನಲಿ 5 ಟೆಂಪಲ್ಗಂತೂ ಹೋಗಿ ಬಂದ್ವಿ. ಆ್ಯಂಡ್ ಮೇನ್ ಏನಂದ್ರೆ ಆ್ಯಕ್ಚುಲಿ ಫಸ್ಟ್ ಹೋಗುವಾಗ ಫುಲ್ ಕತ್ಲಿತ್ತು. ಆ್ಯಂಡ್ ವಾಪಸ್ ಬರಬೇಕಾದ್ರೆ ಬೆಳಕಾಯ್ತು. ಆ್ಯಂಡ್ ವಿಡಿಯೋ ಅಷ್ಟು ಮಾಡಿಲ್ಲ, ಬಿಕಾಸ್ ಪೂಜೆ ಮಾಡಬೇಕಾದ್ರೆ ವಿಡಿಯೋ ಮಾಡಿತ್ತಂದ್ರೆ ಅದು ಅಲಾವ್ ಇಲ್ಲ ಆ್ಯಕ್ಚುಲಿ. ಸೊ ಎಷ್ಟಾಗ್ತೈತಿ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ್ಯಂಡ್ ಇವಾಗ ನೆಕ್ಸ್ಟ್ ಮೇನ್ ಇವತ್ತು ಫುಲ್ ಶಿವರಾತ್ರಿ. ಕಾಮನಾಗಿ ನಿಮ್ಗೆ ಗೊತ್ತಾ ಇರ್ತೈತಿ ಉಪವಾಸ ಅಂತೇಳಿ ಏನೂ ತಿನ್ನೋಂಗಿಲ್ಲ, ಅಂದ್ರೆ ಸಾಬುದಾನಿನ ತಿನ್ಬೋದು. ಸೊ ನಮ್ಮ ಮನೆಯೊಳಗೆ ನಾವು ಹೆಂಗೆ ಮಾಡ್ತೇವೆ ಅಂತ ಹೇಳಿ ತೋರಿಸ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಇವಾಗ ನಾವು ಒಂದು ನೋಡಿದ್ರೆ ಇಲ್ಲಾಂದ್ರೆ ಒಂದು 10 ಮೆಣಸಿನ್ಕಾಯಿ ಐತಿ. ಆ್ಯಂಡ್ ಇದಕ್ಕೆ ಕೊತ್ತಂಬರಿ ಆ್ಯಂಡ್ ಕರಿಬೇವ ಆಮೇಲೆ ಪುದೀನ ಇದನ್ನೆಲ್ಲ ಕೂಡ ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಇದ್ರೊಳಗೆ ಸಾಬುದಾನಿ ಆಲ್ರೆಡಿ ಒಂದು 7-8 ತಾಸು ನೆನೆಸಿಟ್ಕೊಂಡೈತಿ. ಆ್ಯಂಡ್ ಅದಾದಮೇಲೆ ಶೇಂಗಾ ನಾನು ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡಿಟ್ಟೇನೆ ಆಲ್ರೆಡಿ. ಸೊ ಮೇನ್ ಜೋಕ್ ಏನಂತಂದ್ರೆ ಲಾಸ್ಟ್ ಇಯರ್ ಶಿವರಾತ್ರಿ ಬೆಂಗಳೂರೊಳಗೆ ನಾವಿಲ್ಲೇ ಉಪವಾಸ ಮಾಡಿದ್ವಿ ಅಂದ್ರೆ ಲೈಕ್ ಏನು ಐಟಮ್ ಮಾಡಿರ್ತೀವಿ ಅದ್ರೊಳಗೆ ಉಪವಾಸ ಉಪ್ಪು ಹಾಕ್ತೀವಿ. ಬಟ್ ಅಲ್ಲಿ ಬೆಂಗಳೂರಾಗ ಉಪವಾಸ ಉಪ್ಪು ಅಂತ ಕೇಳಿದ್ರೆ ಆ ಜನಕ್ಕೆ ಗೊತ್ತೇ ಇಲ್ಲ ಉಪವಾಸ ಉಪ್ಪು ಅಂದರೆ ನಾರ್ಮಲ್ ಸಾಲ್ಟ್ ಕೊಡ್ತಾರೆ. ಸೊ ಅಲ್ಲಿ ಓನರ್ ನಮ್ಗೇನು ಹೇಳಿತ್ತಂದ್ರೆ ಉಪವಾಸ ಉಪ್ಪಿಗೆ ಇಲ್ಲಿ ರೆಡ್ ಸಾಲ್ಟ್ ಅಂತ ಹೇಳ್ತಾರಂತ. ಸೊ ಅವಾಗ ಹೋಗಿ ಕೇಳ್ದಾಗ ಗೊತ್ತಾಯ್ತಾ ಉಪವಾಸ ಉಪ್ಪಿಗೆ ರೆಡ್ ಸಾಲ್ಟ್ ಅಂತ ಹೇಳ್ತಾರೆ. ಸೊ ಭಾಳ ಡಿಫ್ರೆನ್ಸ್ ಐತೆ ಬೆಂಗಳೂರಾಗಿರೋ ಐಟಮ್ಸ ಆ್ಯಂಡ್ ಇಲ್ಲಿರೋ ಐಟಮ್ಸ್ಗೆ. ಕೆಲವೊಂದು ಐಟಮ್ ಅಲ್ಲಿರೋರ್ಗೆ ಇಲ್ಲಿದೇನೋ ನಾವು ಕೇಳಿದ್ರು ಅವ್ರಿಗೆ ಅರ್ಥ ಆಗಂಗಿಲ್ಲ. ಸೊ ಎಸ್, ಇವಾಗ ನೆಕ್ಸ್ಟ್ ಏನಂತಂದ್ರೆ ತೋರಿಸ್ತೀನಿ. ಇದ್ರಾಗ ಇವಾಗ ಆಲ್ರೆಡಿ ಆವಾಗಲೇ ನಾನು ಗ್ರೈಂಡ್ ಮಾಡೋಕ್ಕಂತೇಳಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವ, ಪುದೀನ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದು ಹಾಕಿದ್ದೀನಿ. ಆ್ಯಂಡ್ ಇದು ಸಾಬುದಾನಿ ನೆನೆಸಿಟ್ಟಿರೋದ. ಆ್ಯಂಡ್ ಇದು ಬಟಾಟಿ ನಾನು ಕುದಿಸಿಟ್ಕೊಂಡಿರೋದ. ಸೊ ಇದನ್ನೆಲ್ಲ ಸ್ಮ್ಯಾಶ್ ಮಾಡಬೇಕು. ಏನು ಇವತ್ತಿನ ರೆಸಿಪಿ ಅಂದರೆ ಅಟ್ ಲಾಸ್ಟ್ ನೋಡ್ರಿ ಏನು ಮಾಡತ್ತೇವಿ ಉಪವಾಸವಾಗಿ ಅಂಥೇಳಿ. ಹೇಳಿದ್ನಿಲ್ಲ ನಾನು ರೆಡ್ ಸಾಲ್ಟ್ ಅಂತಾರೆ ಬೆಂಗಳೂರಾಗ ಉಪವಾಸ ಉಪ್ಪಿಗೆ ಅಂಥೇಳಿ. ಅದು ಆ್ಯಕ್ಚುಲಿ ರೆಡ್ ಸಾಲ್ಟ್ ಅಲ್ಲ, ಸಾರಿ, ದಿಸ್ ಒನ್ ಈಸ್ ಪಿಂಕ್ ಸಾಲ್ಟ್ ಅಂಥೇಳಿ. ಇವಾಗ ನಮ್ಮ ಮಮ್ಮಿ ಹೇಳಿದ್ರು. ಸೊ ಅಲ್ಲಿ ಎಸ್ ಪಿಂಕ್ ಸಾಲ್ಟ್ ಅಂದ್ರೆ ಗೊತ್ತಾಗ್ತೈತಿ ಉಪವಾಸ ಉಪ್ಪು ಅಂಥೇಳಿ. ಇಲ್ಲ ಅಂತಂದ್ರೆ ಜಸ್ಟ್ ಅಲ್ಲಿ ಶಾಪ್ ಹೋಗಿ ಉಪವಾಸ ಉಪ್ಪು ಐತೇನು ಕೊಡ್ರಿ ಅಂತಂದರೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಅವರ. ಇವಾಗ ತವಾ ಇಟ್ಟಿದ್ದೇವೆ. ಯಾರಿಗೆ ಆಯ್ಲಿ ಫುಡ್ ತಿನ್ಬೇಕು ಅನಿಸ್ತೈತಿ ಅವಾಗ ಆಯಿಲ್ ಹಾಕಿ ಎಣ್ಣೆಯೊಳಗೂ ಕರ್ಕೊಬೋದು. ಬಟ್ ನಾವು ಆಯ್ಲಿ ಅಷ್ಟು ತಿನ್ನಂಗಿಲ್ಲ. ಸೊ ಜಸ್ಟ್ ತವಾ ಮೇಲೆ ಬೇಯಿಸ್ಕೊಂಡು ತಿಂತೀವಿ. ಒಂದೊಂದನ್ನ ನಾವು ತಟ್ಟಿ ಏನು ಮಾಡೋಕೊಮ್ಮೆ ತಟ್ಟಿ ಬೇಯಿಸ್ಬೇಕು. ನಿಂಗೆ ನಮ್ಮ ಮಮ್ಮಿನೂ ನನ್ನ ಲೆವೆಲೇ ಬರಾಕತ್ತಾರ ಅಷ್ಟೆ.
ಸಿ ಎಟ್ ಅ ಟೈಮ್ ನಾವು ಒಂದು 3-4 ಇಟ್ಕೊಂಡು ನಾವು ಬೇಯಿಸ್ಕೋಬೋದು. ಆ್ಯಂಡ್ ಪ್ಯಾನ್ ಒಳಗೆ ಆಯಿಲ್ ಹಾಕಿ ಆಮೇಲೆ ಕರಿಯೋದಂದ್ರೆ ಅದು ಎಣ್ಣೆ ಹೀರ್ಕೋತೈತಿ ಆ್ಯಂಡ್ ಆಯಿಲು ವೇಸ್ಟ್ ಆಗ್ತೈತಿ ಆ್ಯಂಡ್ ಹೆಲ್ತು ವೇಸ್ಟ್ ಆಗ್ತೈತಿ. ಸೊ ದಿಸ್ ಒನ್ ಈಸ್ ಗುಡ್. ಸೊ ಲೆಟ್ಸ್ ಟೇಸ್ಟ್. ಸೊ ಇವಾಗ ರೆಡಿ ಆಯಿತು ಸಾಬುದಾನಿ ವಡಿ ಅಂತ ಹೇಳ್ಬೋದು. ಟೇಸ್ಟ್ ಮಾಡೋಣ ಇವಾಗ. ಲೈಕ್ ಎಲ್ಲ ಈಕ್ವಲ್ ಆಗೈತಿ, ಅಷ್ಟೊಂದು ಖಾರನೂ ಆಗಿಲ್ಲ, ಅಷ್ಟೊಂದು ಸಪ್ಪು ಆಗಿಲ್ಲ, ಈಕ್ವಲ್ ಆಗೈತಿ. ಆಯಿಲ್ ಅಂತೂ ಇಲ್ಲ, ಅಷ್ಟೊಂದು ಆಯಿಲ್ ಯೂಸ್ ಆಗೋದಿಲ್ಲ ಆ್ಯಂಡ್ ಹೆಲ್ದಿ ಆಗಿರ್ತೈತಿ. ನನಗಂತೂ ಇದು ಇಷ್ಟ ಆಗ್ತೈತಿ. ಸೊ ನಿಮ್ಗೆ ಯಾರಿಗಾದರೂ ಈ ಥರ ಮಾಡೋದು ಗೊತ್ತಿಲ್ಲ ಅಂದರೆ ಸೊ ಟ್ರೈ ಮಾಡಿರಿ ಆ್ಯಂಡ್ ಟೇಸ್ಟ್ ಹೆಂಗಾಗ್ತೈತಿ ಅನ್ನೋದು ಕಮೆಂಟ್ ಮಾಡಿರಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಮಹಾಶಿವರಾತ್ರಿ ಟು ಆಲ್ ಮೈ ಸಬ್ಸ್ಕ್ರೈಬರ್ ಆರ್ ನಾನ್ ಸಬ್ಸ್ಕ್ರೈಬರ್, ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಆ್ಯಂಡ್ ಇವಾಗ ವೀಡಿಯೋಗಳನ್ನ ಆದಷ್ಟು ಜಲ್ದಿ ಎಡಿಟ್ ಮಾಡಿ ಪೋಸ್ಟ್ ಮಾಡತ್ತೀನಿ. ಆ್ಯಂಡ್ ಇವತ್ತು ಶಿವರಾತ್ರಿ ಐತಿ, ನಾನು ಇವತ್ತು ಪೋಸ್ಟ್ ಮಾಡೋಕ್ಕಾಗ್ತೈತೋ ನಾಳೆ ಆಗ್ತೈತೋ ಗೊತ್ತಿಲ್ಲ, ಬಟ್ ಪೋಸ್ಟ್ ಅಂತೂ ಮಾಡ್ತೀನಿ, ಅಷ್ಟೊಂದು ಲೇಟಾಗಿ ತಗೊಳ್ಳೋದಿಲ್ಲ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು.